ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ಜಗತ್ತಿನಾದ್ಯಂತ ಇರುವ ಜ್ಞಾನದಾಸೋಹಿಗಳಿಗೆ ಅತ್ಯಂತ ಪವಿತ್ರವಾದ ದಿನ, ಅದೇ ಮಧ್ವನವಮಿ. ಮಾಘ ಮಾಸದ ಶುಕ್ಲ ಪಕ್ಷದ ನವಮಿಯಂದು ನಾವು ಈ ದಿನವನ್ನು ಆಚರಿಸುತ್ತೇವೆ. ಇದೊಂದು ಕೇವಲ ದಿನಾಂಕವಲ್ಲ, ಇದು ಭಾರತೀಯ ದರ್ಶನಶಾಸ್ತ್ರದ ದಿಕ್ಕನ್ನೇ ಬದಲಿಸಿದ ಮಹಾನ್ಯತೆಗಳ ಸ್ಮರಣೆಯ ದಿನ. ಬನ್ನಿ, ಇಂದಿನ ಸಂಚಿಕೆಯಲ್ಲಿ ಆಚಾರ್ಯ ಶ್ರೀ ಮಧ್ವರ ಜೀವನ ಮತ್ತು ಅವರ ಲೋಕಕ್ಕೆ ನೀಡಿದ ಸಂದೇಶದ ಬಗ್ಗೆ ತಿಳಿಯೋಣ. ಶ್ರೀ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತದ ಪ್ರವರ್ತಕರು. ಉಡುಪಿಯ ಹತ್ತಿರದ ಪಾಜಕ ಕ್ಷೇತ್ರದಲ್ಲಿ ಜನಿಸಿದ ಇವರು ಹನುಮ ಭೀಮರ ನಂತರದ ಮುಖ್ಯ ಪ್ರಾಣದ ಮೂರನೆಯ ಅವತಾರ ಎಂದು ನಂಬಲಾಗಿದೆ. ಜಗತ್ತು ಸತ್ಯ, ಭಗವಂತನ ಭಕ್ತಿಯೇ ಮುಕ್ತಿ ಎಂಬ ಸರಳ ಹಾಗೂ ತಾರ್ಕಿಕ ಸತ್ಯವನ್ನು ಅವರು ಜಗತ್ತಿಗೆ ಸಾರಿದರು. ಇಂದು ನಾವು ಉಡುಪಿಯಲ್ಲಿ ನೋಡುವ ಬಾಲಕೃಷ್ಣನ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು. ಸಮುದ್ರದಲ್ಲಿ ಮುಳುಗುತ್ತಿದ್ದ ಹಡಗನ್ನು ರಕ್ಷಿಸಿ ಗೋಪಿಚಂದನದೊಳಗೆ ಅಡಗಿದ್ದ ಕೃಷ್ಣನ ವಿಗ್ರಹವನ್ನು ಅವರು ಪಡೆದ ಕತೆ ರೋಚಕವಾಗಿದೆ. ಆಚಾರ್ಯರು ಕೇವಲ ಜ್ಞಾನಿಗಳಷ್ಟೇ ಅಲ್ಲ, ಅಪ್ರತಿಮ ದೈಹಿಕ ಬಲವನ್ನು ಹೊಂದಿದ್ದರು. ಶಕ್ತಿಯುತವಾದ ದೇಹದಲ್ಲಿ ಮಾತ್ರ ಶಕ್ತಿಯುತವಾದ ಮನಸ್ಸು ಇರಲು ಸಾಧ್ಯ ಎಂದು ಅವರು ತೋರಿಸಿಕೊಟ್ಟಿದ್ದರು. ನಾವು ಈ ದಿನವನ್ನೇಕೆ ಆಚರಿಸುತ್ತೇವೆ? ಇತರ ಸಂತರಿಗಿಂತ ಭಿನ್ನವಾಗಿ ಮಧ್ವಾಚಾರ್ಯರ ವಿಷಯದಲ್ಲಿ ನಾವು ಅವರ ಜನ್ಮದಿನಕ್ಕಿಂತ ಹೆಚ್ಚಾಗಿ ಈ ನವಮಿಯನ್ನು ಆಚರಿಸುತ್ತೇವೆ. ಏಕೆಂದರೆ ಕ್ರಿಸ್ತಶಕ 1317ರಲ್ಲಿ ಇದೇ ಮಾಘ ಶುಕ್ಲ ನವಮಿಯಂದು ಆಚಾರ್ಯರು ಉಡುಪಿಯ ಅನಂತೇಶ್ವರ ದೇವಸ್ಥಾನದಲ್ಲಿ ತಮ್ಮ ಶಿಷ್ಯರಿಗೆ ಐತರೇಯ ಉಪನಿಷತ್ ಪಾಠ ಮಾಡುತ್ತಿದ್ದರು. ಪಾಠ ಮಾಡುತ್ತಿದ್ದಂತೆ ದೇವಲೋಕದಿಂದ ಪುಷ್ಪವೃಷ್ಟಿಯಾಯಿತು ಮತ್ತು ಆ ಹೂವಿನ ರಾಶಿಯ ನಡುವೆ ಆಚಾರ್ಯರು ಅದೃಶ್ಯರಾದರು. ಇದನ್ನು ನಾವು ಪುಣ್ಯತಿಥಿ ಎನ್ನುವುದಿಲ್ಲ. ಅವರು ಇಂದಿಗೂ ಬದರಿಕಾಶ್ರಮದಲ್ಲಿ ಅದೃಶ್ಯ ರೂಪದಲ್ಲಿ ವೇದವ್ಯಾಸರ ಸೇವೆ ಮಾಡುತ್ತಿದ್ದಾರೆ ಎಂದು ಭಕ್ತರ ಅಚಲ ನಂಬಿಕೆ. ಹಾಗಾಗಿ ಇದು ಅವರು ಬದರಿಗೆ ಪ್ರಯಾಣ ಬೆಳೆಸಿದ ಪವಿತ್ರ ದಿನ. ಇಂದಿನ ಆಧುನಿಕ ಯುಗದಲ್ಲಿ ನಾವು ಮಧ್ವನವಮಿಯನ್ನು ಹೇಗೆ ಅರ್ಥಪೂರ್ಣವಾಗಿ ಆಚರಿಸಬಹುದು? ಆಚಾರ್ಯರ ಜೀವನ ಚರಿತ್ರೆಯಾದ ಮಧ್ವ ವಿಜಯದ ಕೆಲವು ಶ್ಲೋಕಗಳನ್ನು ಓದಬಹುದು ಅಥವಾ ಕೇಳಬಹುದು. ಉಡುಪಿ ಕೃಷ್ಣನ ಸ್ಮರಣೆ ಮತ್ತು ಆಚಾರ್ಯರು ಬರೆದ 12 ಸ್ತೋತ್ರಗಳನ್ನು ಪಠಿಸುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಎಂಬ ಮಂತ್ರದಂತೆ ಎಲ್ಲರಲ್ಲೂ ಭಗವಂತನನ್ನು ಕಾಣುತ್ತಾ ಸೇವೆ ಮಾಡುವುದೇ ಅವರಿಗೆ ನಾವು ಸಲ್ಲಿಸುವ ನಿಜವಾದ ಗೌರವ. ಜಗತ್ತು ಮಿಥ್ಯೆಯಲ್ಲ, ನಮ್ಮ ಬದುಕು ಮತ್ತು ನಾವು ಮಾಡುವ ಕೆಲಸಗಳು ಸತ್ಯ ಎಂಬ ಆಚಾರ್ಯರ ನುಡಿ ನಮಗೆ ಸದಾ ಸ್ಫೂರ್ತಿ. ಮಧ್ವನವಮಿಯ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಸನ್ಮತಿ ಮತ್ತು ಸದೃಢ ಆರೋಗ್ಯ ಸಿಗಲಿ ಎಂದು ಪ್ರಾರ್ಥಿಸೋಣ. ಇಂದಿನ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರಗಳು.